ಕಿರುನಾಟಕ ಶೀರ್ಷಿಕೆ ಶಿಕ್ಷಣದ ಧ್ವನಿ. Today's education and its effects on children, dedicated to all the parents. Hospital C. ಆಗೋದೆಲ್ಲ ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡಬೇಡ. ಸರ್ವೇ ಜನಃ ಸುಖಿನೋ ಭವಂತು. ಸರ್ವೇ ಜನಃ ಸುಖಿನೋ ಭವಂತು. ಏನಯ್ಯ ಕಣ್ಮುಖವಾಗಿದೆ, ಭವಿಷ್ಯ ಏನಯ್ಯ? ಒಂದು ವಿಷಯ ಸ್ಪರ್ಧೆ ಹೇಳಯ್ಯ. ಒಂದೂವರೆ ಕೊಟ್ಟಿದ್ರೆ ಮಧ್ಯಾಹ್ನ ಒಂದೂವರೆಲ್ಲ ಒಂದು ನಿಮಿಷ. ಏನು ಅದ್ಭುತವಾಗಿದೆ ಈಗ. ಇಲ್ಲಿ ರವಿ ಮತ್ತೆ ಚಿತ್ರ ಯಾವ ಮನೆಯಲ್ಲಿ ಇದ್ದಾರೆ ಅಂತ ನೋಡ್ಬೇಕು. ಒಂದು ನಿಮಿಷ. ಏನಯ್ಯ, ಏನು ಅದೃಷ್ಟ. ರವಿ ಎರಡನೇ ಮನೆಯಲ್ಲಿದ್ದಾನಯ್ಯ. ಹೋಗಿದ್ರೆ ಚಿತ್ರ ಯಾವ ಮನೆಯಲ್ಲಿದ್ದಾನೆ ಅಂತ ನೋಡ್ತೇನೆ. ಏನಯ್ಯ, ಚಿತ್ರ ಎಂಟನೇ ಮನೆಯಲ್ಲಿದ್ದಾನಯ್ಯ. ಹೋಗಿದ್ರೆ ಈ ಮಗು ಮುಂದೆ ಸ್ಪೋರ್ಟ್ಸ್ಮನ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಸ್ಪೋರ್ಟ್ಸ್ಮನ್ ಬೇಡ, ಈ ಮಗು ನಂತರನೇ ಬಂದೇ ನಮ್ಮ ಸಿಂಧ್ಯಾ ಸರ್ ಹೇಳಿದಂತೆ ರಾಜು ಅಂತ ನಾಮಕರಣ ಮಾಡೋಕ್ಕಿಂತ ಮುಂಚೆನೆ ಇಂಜಿನಿಯರೇ ಆಗ್ತಾನಂತ ನಮ್ಮ ರಾಜುನ ಸ್ಕೂಲ್ಗೆ ಕಳ್ಸಕ್ ಶುರು ಮಾಡಿದ್ರು. ಮನೆಯ ದೃಶ್ಯ. ಸ್ಕೂಲ್ ದೃಶ್ಯ. ನಿಜ ಕುಡಿತ Very good, very good. Keep it up, keep it up. Amanda, go. ಏನ್ ಮಾಡಿದ್ಯಾ? ವರ್ಡ್ ಬೈ ವರ್ಡ್ ಕಾಪಿ ಮಾಡಿದ್ಯಲ್ಲ. ಕಾಪಿ ಮಾಡಿದ್ಯಾ ಅಂತ ಗೊತ್ತಾಗ್ತಾ ಇದೆ. ಎಲ್ಲಿ ಹೋಗ್ಬೇಕು? ನೀನ್ ಯಾಕೆ ಬಂದಿದ್ಯೋ? ಇಡಿಯಟ್. ಲೈಸೆನ್ಸ್ ಮಾಡ್ಕೊಂಬ. ನಮ್ಮ ಫ್ರೆಂಡ್ಸ್ ತಗೊಂಬ. ಗೋ. ರಾಜು ಎಲ್ಲಿ ಹೋಗ್ಬೇಕು? ಏನ್ ಮಾಡಿದ್ಯೋ? ಡೇಟ್ ಕೊಡಿ, ಮೆಥಡ್ ಎಲ್ಲ ಮಾಡಿಲ್ವಲ್ಲ. ಬಟ್ ಎಲ್ಲಿಂದ ಮಾಡ್ತಾ ಇದ್ದು? ಒಂಚೂರು ಅರ್ಥನೇ ಆಗಿಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದೀನಿ ಸರ್. Get out!
ಹೊಸ ಮೆಥಡಲ್ಲಿ ಪ್ರಾಬ್ಲಮ್ ಮಾಡಕ್ ಗೊತ್ತಿದ್ರು ಮಾಡಕ್ಕಾಗದೆ ನಮ್ಮ ರಾಜು ಟೀಚರ್ ಮತ್ತು ಅವರ ಅಪ್ಪನಿಂದ ದಿನ ಬಯಸ್ಕೊಳ್ತಾ ಇದ್ದ. ಅವರ ಅಪ್ಪನ ಆಸೆಯ ಪ್ರಕಾರ ಇಂಜಿನಿಯರಿಂಗ್ ಸೇರ್ಕೊಂಡ. ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ರವಿಚಂದ್ರನ್ ಕಾಣ್ತಾ ಇದ್ದ ಕನಸುಗಳನ್ನ ಕಾಣ್ತಾ ಕಾಣ್ತಾ ದಿನ ಕನ್ನಡಿಯ ಮುಂದೆ ನಿಂತ್ಕೋತಿದ್ದ. ನಾವು ಪೇರೆಂಟ್ಸ್ ಮೀಟಿಂಗ್. ನಮಸ್ಕಾರ. ನೀವೇನಾ ಇವನ್ ಫಾದರು? ಹೌದು ಸರ್. ನೋಡಿ ಇವ್ ರಾಜು ಏನ್ ಮಾರ್ಕ್ಸ್ ತೆಗೆದಿದ್ದಾನೆ ನೋಡಿ. ಏನ್ ಸರ್ ಇದು ಒಂದು ಮಾರ್ಕ್ಸ? ಒಳ್ಳೆ ಫೋನ್ ನಂಬರ್ ತರ ಇದೆಯಲ್ಲ ಸರ್. ಮತ್ತೆ ಏನಾಗುತ್ತೆ, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಸರ್ವೆ ಮಾಡ್ಕೊಂಡು ಕ್ಲಾಸ್ ಎಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ಈ ಮಾರ್ಕ್ಸ್ ತಗೊಂಡಿದ್ದಾನೆ ನೋಡಿ. ನೋಡೋ ಮುಖಾಡಿ ಸಾಕಿದಲ್ಲ. ದುಡ್ಡು ಒಂದೇ ಮುಖ್ಯ ಅನ್ನೋದಿಲ್ಲ. ನಾವೆಲ್ಲ ಮಕ್ಕಳಿಗೂ ಯಾವ ರೀತಿ ಹೇಳ್ಕೊಟ್ಟಿದ್ದೀವಿ ಆ ರೀತಿನೇ ಹೇಳ್ಕೊಟ್ಟಿದ್ದೀವಿ. ಇವನ್ನ ನೀವು ಮನೆಯಲ್ಲಿ ಸ್ವಲ್ಪ ಪುಷ್ ಮಾಡ್ಬೇಕು. ಮನೇಲಿ ನಮಗೂ ಟೈಮ್ ಇರಲ್ಲ. ಇನ್ಮೇಲೆ ಸ್ಕೂಲ್ ಆದ್ಮೇಲೆ ಅವರ ಅಪ್ಪನ ಆಸೆ ಪ್ರಕಾರ ಇಂಜಿನಿಯರಿಂಗ್ ಸೇರ್ಕೊಂಡ. ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ರವಿಚಂದ್ರನ್ ರೇಜಿಗೆ ಕನಸು ಕಾಣ್ತಾ ಕಾಣ್ತಾ ಕನ್ನಡಿಯ ಮುಂದೆ ನಿಂತ್ಕೋತಿದ್ದ. ಇದೆಲ್ಲ ಮಕ್ಕಳು ಕಾಲೇಜ್ ದೃಶ್ಯ. ರಾಜು ಏನಿದು ಕಾಲೇಜ್ ಫಿಶ್ ಮಾರ್ಕೆಟ್? ಒಂದು ಸೂಪರ್ ಆಗಿರೋ ಟೂರ್ ಕಂಪೇರ್ ಮಾಡಿದ್ದೀನಿ. ನೀವು ಬಂದು ಕೇಳಿಸ್ಕೊಳ್ಳಿ ಕೋತಿ ತಾನ್ ಕೆಳಗಡೆ ಮನಗಳ ಕೆಳಗಡೆ ಆ ತರ ಆಯ್ತು ನಿಂದು. ಸರ್. ಕಾಲೇಜಿಗೆ ವಿದ್ಯಾರ್ಥಿಗಳು ಬೇಕಾಗ್ತಕ್ಕೋ ಕೊಡ ಗಿಡ ಕೊಡ ಕೊಡ ಇಡಿಯಟ್. ನಾನು ಕಷ್ಟಪಟ್ಟು ದುಡ್ಡು ಸೇರಿಸ್ಕೊಂಡು ವಿದ್ಯಾರ್ಥಿ ಯಾಕೆ ತಿಳ್ಕೊತೀರಾ? ನನಗೆ ಪ್ರಮಾಣ ಮಾಡ್ತೀನಿ ನೀನು. ಈ ಸೆಮಿಸ್ಟರ್ ಹೇಗೆ ಪಾಸ್ ಆಗ್ತಾ ನೋಡ್ತೀನಿ. ಸರ್ ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಏನೇನೋ ಇಮ್ಯಾಜಿನೇಷನ್ ಇಟ್ಕೊಂಡಿದ್ದ ನಮ್ಮ ರಾಜುಗೆ ರಿಯಾಲಿಟಿ ಅರ್ಥ ಆಗ್ತಾ ಬಂತು. ಈಗ ಫಲಿತಾಂಶದ ದಿನ. ರಿಸಲ್ಟ್ ಡೇ. ಮನೆಯ ದೃಶ್ಯ.
ಫೇಲ್ ಆಗ್ತಿದ್ದೀನಪ್ಪ. ಎಷ್ಟು ಸಬ್ಜೆಕ್ಟ್ ಅವತ್ತು? ಆರು ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೀರಪ್ಪ. ಅನ್ನಂತೂ ಕಾಪಿ ತಗೊಂಡು ಬರೋ. ಸುಮಾರು ಜಾಸ್ತಿ ಇಲ್ಲ, ಕಮ್ಮಿ ಇಲ್ಲ. ಮನೆಗೆ ಊಟ ಕೊಡ್ತಾನೆ. ಅವನ ಅಪ್ಪನ ಆಸೆಯನ್ನು ಪೂರೈಸಕ್ಕಾಗದೆ ತಾನು ಅಂದುಕೊಂಡಿದ್ದನ್ನು ಮಾಡಕ್ಕಾಗದೆ ನಮ್ಮ ರಾಜು ವಿಚಲಿತನಾದ. ಆತನಲ್ಲಿ ದುಃಖ, ದುಗುಡ, ದುಮ್ಮಾನ ಬೆಳೆಯುತ್ತಾ ಬಂತು. ಕೊನೆಗೆ ಬೆಲೆ ಕೊಡ್ಲಿಲ್ಲ. ತಂದೆ ತಾಯಿಗೂ ಬೇಡ ಅಂತ ಇನ್ನು ನಾನು ಬದುಕಿದ್ದು ಬೇಡ. ನನ್ನ ಜಮನೇ ನಮ್ಮೆಲ್ಲರನ್ನು ಬೆಚ್ಚಿ ಬೀಳಿಸುವ ವಿಷಯ ಏನೆಂದರೆ, ನಮ್ಮ ಭಾರತ ದೇಶದಲ್ಲಿ ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಬದುಕಿನಲ್ಲಿ ಈಸಬೇಕು, ಇದ್ದು ಜಯಿಸಬೇಕು. ತನ್ನ ಮನಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಬದುಕಿನಲ್ಲಿ ಯಾವುದೇ ಕಷ್ಟದ ಪರಿಸ್ಥಿತಿ ಬಂದರೂ ನಮ್ಮ ರಾಜುವಿನಂತೆ ಯಾವತ್ತೂ ಯೋಚನೆ ಮಾಡಬಾರದು. ನಮ್ಮೆಲ್ಲ ಪೋಷಕರ ದೃಷ್ಟಿಯಿಂದ ಈ ಸನ್ನಿವೇಶವನ್ನು ಬೇರೆ ತರ ಅಂತ್ಯ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಸಿಂಗಿಂಗ್ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಬಂದಪ್ಪ. ಫಸ್ಟ್ ಪ್ರೈಸ್ ಹೌದಪ್ಪ. ಅಪ್ಪ ನನಗೆ ಒಂದು ಗಿಟಾರ್ ಕೊಡ್ತೀಯಪ್ಪ. ಥ್ಯಾಂಕ್ಸ್ ಅಪ್ಪ. ಕಾಲೇಜ್ ಸೀನ್, ಕಾಲೇಜ್ ಎಕ್ಸಾಮ್ ಡೇ. ಚೇರ್ಮನ್ ಆಗುತ್ತೆ. ಕಾಪಿ ಮಾಡಬಾರ್ದು. ಕಾಪಿ ತಂದಿದ್ಯಾ? ಕಾಪಿ ಮಾಡಬಾರ್ದು. ಕಾಪಿ ತಂದಿದ್ಯಾ? ಏನ್ ಮಾಡ್ತಾ ಇದ್ದೆ ನೀನು? ಸರ್ ಎಲ್ಲ ಕೂತ್ಕೊಳ್ಳಿ. ಸರ್ ಕಾಪಿ ಮಾಡಬಾರ್ದು. ಕಾಪಿ ತಿಂದಿದ್ಯಾ? ಕಾಪಿ ದೂರ ಕೂತ್ಕೊಂಡಲ್ಲ. ದೂರ ಹೋಗು. Result today. ನಮ್ಮ ರಾಜು ಈಗ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್. Raju, congratulations, Raju. Thank you, sir.
ರಾಜು. ಅವತ್ತು ಕಲ್ಲಾಗಿದ್ದೆ, ಇವತ್ತು ಒಳ್ಳೆ ಮೂರ್ತಿ ಆಗಿದೆಯಾ. ವೆರಿ ಗುಡ್, ಕೀಪ್ ಇಟ್ ಅಪ್. ಹೀಗೆ ಪಾಸ್ ಮಾಡಿಕೊಂಡು ಮುಂದೆ ಗವರ್ಮೆಂಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗೆ, ತಂದೆ ತಾಯಿಗೆ, ದೇಶಕ್ಕೆ ಒಳ್ಳೆ ಕೀರ್ತಿ ತಗೊಂಬ. ಥ್ಯಾಂಕ್ ಯು ಸರ್. ಸರ್ ಈಗಾದ್ರೂ ನನ್ನ ಗಿಟಾರ್ ವಾಪಸ್ ಮಾಡಿ ಸರ್. ರಾಜು, ಅವತ್ತು ಗಿಟಾರ್ ಕಿತ್ಕೊಂಡಿದ್ದೆ ನಿನ್ನ ಹತ್ರ, ಗಂಡ ಆಗಿದ್ದೆ. ಇವತ್ತು ಜ್ಞಾನ ಆಗಿ ಪ್ರಶಸ್ತಿ ತಗೊಂಡಿದ್ಯಾ. ಹಾಗಾಗಿ ನಾನು ಈ ಗಿಟಾರ್ನ ನಿನಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ರಾಜುನ ಆಸೆ ಈಡೇರಿಸಿತು. ಈಗ ಅವನು ಗಿಟಾರ್ನಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಉಡುಗೊರೆ ಕೊಡಲೇನು ಬರಲಿಲ್ಲ ನಾನು. ಬೆಸ್ಟ್ ಮ್ಯೂಸಿಷಿಯನ್ ಆಫ್ ದ ಇಯರ್ ನಮ್ಮ ರಾಜು. ಈಗ ಸನ್ಮಾನ. ರಾಜು, ಈಗ ಸನ್ಮಾನ. once again congratulations. Thank you sir. ಗೆಸ್ಟ್ಗಳಿಂದ ಟ್ರೋಫಿ. ಮನೆಯ ದೃಶ್ಯ. ತಾತ ಒಂದು ಸ್ಟೆಪ್ ಇಕ್ಕಿ ಸ್ವಲ್ಪ ಮುಂದೆ. ಎಲ್ಲ ಪೋಷಕರಿಗೆ ಒಂದು ಕಿವಿ ಮಾತು. ಮಕ್ಕಳು ದೇವರ ಸಮಾನ. ಮಕ್ಕಳ ಹವ್ಯಾಸ ಮತ್ತು ಆಸೆಗಳನ್ನು ಪೋಷಕರು ಬಾಲ್ಯದಲ್ಲೇ ಗುರುತಿಸಿ ಒಳ್ಳೆಯ ದಾರಿಯಲ್ಲಿ ಬೆಳೆಸಿದರೆ ಅವರು ನಮ್ಮ ರಾಜುವಿನಂತೆ ಒಳ್ಳೆಯ ವಿದ್ಯಾರ್ಥಿನೂ ಆಗಬಹುದು, ಒಳ್ಳೆಯ ಕಲಾವಿದನೂ ಆಗಬಹುದರಲ್ಲಿ ಸಂದೇಹವೇ ಇಲ್ಲ. ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ಪರಿವರ್ತಿಸಬೇಕು ಎಂದು ಇಂದಿನ ಪಾಲಕರಿಗೆ ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ಇಂದಿನ ಬಾಲಕರೇ ನಾಳಿನ ನಾಗರಿಕರು. ಧನ್ಯವಾದಗಳು. ಪಾತ್ರ ಪರಿಚಯ. ರಾಜು ಸುಭಾನ್, ಸೀನಿಯರ್ ಲೆಕ್ಚರರ್ ಆಫ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ರಾಜುನ ತಂದೆ ಶ್ರೀಧರ್, ಇನ್ಸ್ಟ್ರಕ್ಟರ್ CS ಡಿಪಾರ್ಟ್ಮೆಂಟ್. ರಾಜುನ ಚಿಕ್ಕಪ್ಪ ಮಿಸ್ಟರ್ ಅನಂತರಾಜು, ಇನ್ಸ್ಟ್ರಕ್ಟರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ವೈದ್ಯರು ಮಿಸ್ಟರ್ ರಮೇಶ್, HOD ಮೆಕ್ಯಾನಿಕಲ್. ಅಂಡ್ ಪಂಡಿತರು ಮತ್ತು ಮೇಸ್ಟ್ರು ಮಿಸ್ಟರ್ ಪ್ರಸನ್ನ MV, ಸೀನಿಯರ್ ಲೆಕ್ಚರರ್ ಆಫ್ PC ಡಿಪಾರ್ಟ್ಮೆಂಟ್. ರಾಜುನ ಸ್ನೇಹಿತರು ಮಿಸ್ಟರ್ ಮಾದೇವಯ್ಯ, ಸೀನಿಯರ್ ಲೆಕ್ಚರರ್ ಆಫ್ PC ಡಿಪಾರ್ಟ್ಮೆಂಟ್. ನಾಗರಾಜಪ್ಪ, ಆಫೀಸ್ ಸೂಪರಿಂಟೆಂಡೆಂಟ್. ಮಿಸ್ಟರ್ ಲೋಕೇಶ್, ಸೀನಿಯರ್ ಲೆಕ್ಚರರ್ ಆಫ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ಹಾಗೂ ಮಿಸ್ಟರ್ ಗೋವಿಂದ್ ರಾಜು, ಇನ್ಸ್ಟ್ರಕ್ಟರ್ ಆಫ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ರಾಜುನ ತಾತ ಹಾಗೂ ನಿರ್ದೇಶಕರು ಮಿಸ್ಟರ್ ಆಂಜನೇಯ ಮೂರ್ತಿ, HOD ಆಫ್ ಸಿವಿಲ್ ಡಿಪಾರ್ಟ್ಮೆಂಟ್. ನಾಟಕ ನಿರೂಪಕರು ಮಿಸ್ಟರ್ ಬಸಪ್ಪ, ಪ್ರಿನ್ಸಿಪಾಲ್ MNTI. ಮತ್ತು ಇನ್ನೊಂದು ರಿಕ್ವೆಸ್ಟ್, ಈ ನಾಟಕಕ್ಕೆ ಸ್ಫೂರ್ತಿದಾಯಕವಾದಂತವರು ನಮ್ಮ ಸೆಕ್ರೆಟರಿ ಡಾಕ್ಟರ್ DN ಹರಿದಾಸ್ ಅವರ ಸ್ಫೂರ್ತಿ ಅವರ ಮೇಲೆ ಬರಬೇಕು.